ಜೈಲಿನಿಂದಲೇ ದೇಶಾದ್ಯಂತ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಲಾಗಿತ್ತಂತೆ. ಕರ್ನಾಟಕ ಸೇರಿದಂತೆ ದೇಶದಲ್ಲಿ ಉಗ್ರ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ರು ಜೈಲಲ್ಲಿ ಕೂತ್ಕೊಂಡೆ. ಜೈಲಿನಿಂದಲೇ ವೈದ್ಯನ ಕಳ್ಳ ಕೆಲಸಕ್ಕೆ ಆತನ ಗೆಳತಿ ಸಾಥ್ ಕೊಟ್ಟಿದ್ರು. ಪರಪ್ಪನ ಕಾರಾಗೃಹದಲ್ಲಿ ಮನೋವೈದ್ಯರಾಗಿದ್ದ ನಾಗರಾಜ್ ಲಷ್ಕರ್ ಎ ತೊಯ್ಬಾ ಸಂಘಟನೆ ಟಿ ನಾಸೀರ್ಗೆ ಸಹಾಯ ಮಾಡಿರ್ತಾನೆ. ಮೊಬೈಲ್ ಸಹಾಯ ಮಾಡಿದ್ದ ಈ ಮನೋವೈದ್ಯ ನಾಗರಾಜ್. ಮೊಬೈಲು, ಸಿಮ್ಮು ಎಲ್ಲವನ್ನ ತಂದು ಕೊಡ್ತಾ ಇದ್ದ ಅಂತಕ್ಕಂಥದ್ದು. ಆದರೆ ಆತ ಏನು ಮಾಡ್ತಿದ್ದ? ನಾಗರಾಜ್ಗೊಬ್ಬ ಆಪ್ತೆ ಇದ್ದರು. ಆಕೆಯ ಹೆಸರು ಪವಿತ್ರ ಅಂತ. ಪರಪ್ಪನ ಅಗ್ರಹಾರದ ಸುತ್ತಮುತ್ತ ಅಂಗಡಿಗಳಲ್ಲಿ ಮೊಬೈಲ್ ಖರೀದಿ ಮಾಡ್ತಾ ಇದ್ರಂತೆ. ಮೊಬೈಲ್ ಖರೀದಿ ಮಾಡಿಕೊಂಡು ಜೈಲು ಖೈದಿಗಳು ಕೊಡೋದು. ಇಬ್ಬರ ಹೆಸರನ್ನು ಬಳಸಿ ಮೊಬೈಲ್ ಖರೀದಿ ಮಾಡ್ತಾಯಿದ್ರು ಪವಿತ್ರ, ಆ ಬಿಲ್ ಹಾಕ್ಸೋದಕ್ಕೆ. ಇನ್ನು ಕೆಲವು ಕಡೆ ಈ ಮಾರ್ವಾಡಿ ಅಂಗಡಿಗಳಲ್ಲಿ ಹೆಸರು ಕೊಡದೆ ಮೊಬೈಲ್ ಖರೀದಿ ಮಾಡ್ತಾಯಿದ್ರು. ಅದು GST ತಪ್ಪಿಸೋದಕ್ಕೆ ಮಾಡ್ತಾರೆ ಕೆಲವರು, ಬಿಲ್ ಕೊಡಲ್ಲ. ಆ ಥರ ಹೆಸರು ಕೊಡದೇ ಮೊಬೈಲ್ ಖರೀದಿ ಮಾಡ್ತಾಯಿದ್ರು. ಬಟ್ ಎಷ್ಟು ಖರೀದಿ ಮಾಡಿದ್ರು ಅಂದರೆ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಬರೋಬ್ಬರಿ 234 ಮೊಬೈಲ್ ಖರೀದಿ ಮಾಡಿದ್ರಂತೆ ಈ ಪವಿತ್ರ. ಅಂದರೆ ಅಷ್ಟು ಪರಪ್ಪನ ಅಗ್ರಹಾರ ಜೈಲೊಳಗೆ ಹೋಗಿದೆ ಅಂತ ಅರ್ಥ. ಆ ಮೊಬೈಲ್ಗಳನ್ನೇ ನಾಗರಾಜು ಜೈಲಿನ ಒಳಕ್ಕೆ ಸಾಗಿಸಿರೋ ಶಂಕೆ. ಮೊದಲೇ ಡಾಕ್ಟ್ರು ಏನಂತ ದೊಡ್ಡ ಚೆಕಿಂಗ್ಸ್ ಏನು ನಡೆಯಲ್ಲ, ಪ್ರತಿನಿತ್ಯ ತೊಗೊಂಡು ಹೋಗ್ತಾನೆ. ದಿನಕ್ಕೊಂದು ಎರಡು ಥರ 10,000 ರೂಪಾಯಿನ ಮೊಬೈಲ್ನ 40,000ಕ್ಕೆ ಮಾರಾಟ ಮಾಡ್ತಿದ್ದಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಬಹಳ ಆತಂಕಕಾರಿ ವಿಚಾರ. ಈ ಉಗ್ರರು ಇವರಿಗೆಲ್ಲ ಸಪ್ಲೈ ಆಗುತ್ತೆ ಜೈಲು ಒಳಕ್ಕೆ, ಅವೆಲ್ಲ ಗೊತ್ತಿರೋಂಥ ವಿಚಾರ. ಬಟ್ ಜೈಲಿನ ಒಳಗಡೆ ಕೂತ್ಕೊಂಡು ದೇಶಾದ್ಯಂತ ಉಗ್ರ ಕೃತ್ಯ ನಡೆಸೋಕ್ಕೆ ಸಂಚು ರೂಪಿಸಿದ್ರು ಅಂತ. ಸೊ ಅದ್ರ ಬಗ್ಗೆ ಏನು ಮಾಹಿತಿ ಇದೆ? ಖಂಡಿತವಾಗಿ ಅರವಿಂದ್, ಯಾಕಂದರೆ ಈ ಮನೋವೈದ್ಯ ಏನಿದ್ದಾನೆ, ಮನೋವೈದ್ಯನಿಗೆ ಕೇವಲ ನಾಸೀರ್ ಮಾತ್ರ ಅಲ್ಲ ಏನು ಸಹಾಯವನ್ನು ಪಡ್ಕೊಳ್ತಾ ಇದ್ದಂಥದ್ದು ಇಡೀ ಜೈಲಿನಲ್ಲಿದ್ದಂಥ ಬೇರೆ ಬೇರೆ ಆರೋಪಿಗಳು. ಅಂದರೆ ಯಾರ್ಯಾರ ಬಳಿಯಲ್ಲಿ ಹಣ ಇದೆ ಮತ್ತು ಬಲ ಇದೆ ಅವರೆಲ್ಲರೂ ಕೂಡ ಈತನ ಬಳಿಯಲ್ಲಿ ಮೊಬೈಲನ್ನು ಖರೀದಿಯನ್ನು ಮಾಡ್ತಾ ಇರೋ ಅನ್ನೋದು NIA ಅಧಿಕಾರಿಗಳ ತನಿಖೆಯಿಂದ ಸ್ಫೋಟಗೊಂಡಿರೋಂಥದ್ದು. ಅಂದರೆ ಪವಿತ್ರ ಅಂತೇಳಿ ಇದೇ ನಾಗರಾಜ್ನ ಮನೋವೈದ್ಯ ಏನಿದ್ದಾನೆ, ಮನೋವೈದ್ಯನ ಸ್ನೇಹಿತೆ ಪವಿತ್ರ ಅಂತೇಳಿ ಆಕೆ ಪರಪ್ಪನ ಅಗ್ರಹಾರದ ಸುತ್ತಮುತ್ತ ಮೊಬೈಲನ್ನು ಖರೀದಿಯನ್ನು ಮಾಡ್ತಿರ್ತಲೋ. ಖರೀದಿಯನ್ನು ಮಾಡೋ ಸಂದರ್ಭದಲ್ಲಿ ಇಬ್ಬರ ಹೆಸರನ್ನ ರ್ಯಾಂಡಮ್ ಆಗಿ ಬೇರೆ ಬೇರೆ ಅಂಗಡಿಗಳಲ್ಲಿ ಖರೀದಿಯನ್ನು ಮಾಡೋವಂಥದ್ದು. ಯಾಕೆಂದರೆ ಒಂದು ಮೊಬೈಲನ್ನು ಖರೀದಿ ಮಾಡಬೇಕಾದ್ರೆ ಯಾರ ಹೆಸರಲ್ಲಿ ಖರೀದಿ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಫೋನ್ ನಂಬರ್ ಕೊಡುವಂಥದ್ದು, ಇದೆಲ್ಲನೂ ಕೂಡ ಆಕೆ ಖರೀದಿಯನ್ನು ಮಾಡ್ತಾ ಇದ್ಲು. ಜೊತೆಗೆ ಮಾರ್ವಾಡಿ ಅಂಗಡಿಗಳಲ್ಲಿ ಹೆಸರನ್ನು ಕೊಡದೇನೆ ಈ ರೀತಿ ಮೊಬೈಲನ್ನು ಖರೀದಿ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಈತ ಪರಪ್ಪನ ಅಗ್ರಹಾರದಲ್ಲಿ ತುಂಬ ಫೇಮಸ್ ಆಗಿದ್ದ. ಆತನಿಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಚೆಕಿಂಗ್ ಏನಿರ್ತಿತ್ತೋ ಅದನ್ನೆಲ್ಲ ಕೂಡ ತುಂಬ ಕಡಿಮೆಯನ್ನು ಮಾಡ್ತಾ ಇದ್ರು. ಆತ ತನ್ನ ಇನ್ನರ್ವೇರ್ನ ಒಳಗಡೆ ಮೊಬೈಲನ್ನು ತೆಗೆದುಕೊಂಡು ಹೋಗಿ ಈ ರೀತಿ ಆರೋಪಿಗಳಿಗೆ ಸಾಗಾಟವನ್ನು ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಟಿ ನಾಸೀರ್ ಅಂತ ಏನು ಪ್ರಮುಖ ಉಗ್ರ ಏನಿದ್ದಾನೆ ಆತನಿಗೆ ಮೊಬೈಲನ್ನು ಮತ್ತು ಹಣದ ಸಹಾಯವನ್ನು ಮಾಡಲಿಕ್ಕೆ ಈತ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ ಒಬ್ಬ ಉಗ್ರ ಜೈಲಿನೊಳಗಡೆ ಇದ್ದಾನೆ, ಜೈಲಿನೊಳಗಡೆ ಆತನಿಗೆ ಮೊಬೈಲ್ ಸಿಕ್ಕಿದೆ, ಮೊಬೈಲ್ ಎಲ್ಲ ಇಂಟರ್ನೆಟ್ ಸಿಗ್ತಾ ಇದೆ, ಇದೆಲ್ಲ ಸಿಗ್ತಾ ಇದೆ ಅಂತ ಸಂದರ್ಭದಲ್ಲಿ ಆತನ ತಲೆ ಯಾವ ರೀತಿಯಲ್ಲಿ ಓಡುತ್ತೆ ಅಂದರೆ ದೇಶದಲ್ಲಿ ದುಷ್ಕೃತ್ಯಗಳನ್ನು ಮಾಡೋ ವಿಚಾರಕ್ಕೆ ಆತನ ತಲೆಗೆ ಕೆಲಸವನ್ನು ಕೊಟ್ಟಿರ್ತಾನೆ. ಅಂದರೆ ಟಿ ನಾಸೀರ್ ಕಳೆದ 10 ವರ್ಷಗಳಿಂದನೂ ಕೂಡ ಇದೇ ರೀತಿಯಲ್ಲಿ ಯಾರ್ಯಾರು ಆರೋಪಿಗಳು ಜೈಲಿನ ಒಳಗಡೆ ಬರ್ತಾರೆ ಅವ್ರನ್ನ ಮೈಂಡ್ ವಾಶ್ ಮಾಡುವಂಥದ್ದು, ಜಿಹಾದಿಗಳನ್ನಾಗಿ ಮಾಡುವಂಥದ್ದು, ಈ ರೀತಿಯ ಕುಕೃತ್ಯದಲ್ಲಿ ಭಾಗಿಯಾಗಿದ್ದಂಥವನು. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಪ್ರಕರಣದಲ್ಲಿ ಆತನನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಈಗ ಟಿ ನಾಸೀರ್ನ ಜೊತೆಯಲ್ಲಿ ಸಂಪರ್ಕ ಇದ್ದಂಥವ್ರು ಅವ್ರನ್ನೆಲ್ಲರೂ ಕೂಡ ಬಂಧನಕ್ಕೊಳಪಡಿಸಿದ್ದಾರೆ. ಬಂಧನಕ್ಕೊಳಪಡಿಸಿ ವಿಚಾರಣೆಯನ್ನು ಮಾಡಿದಾಗ ಇನ್ನೊಂದಷ್ಟು ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ಆದರೆ ಅವರ ಟಾರ್ಗೆಟ್ಗಳು ಎಲ್ಲೆಲ್ಲಿ ಮತ್ತು ಯಾರ್ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳು ಸಿಗ್ತಾ ಇಲ್ಲ. ಯಾಕೆಂದರೆ ಜೀವಂತ ಗ್ರೆನೇಡ್ಗಳೇನು ಸಿಕ್ಕಿತೋ ಆ ಜೀವಂತ ಗ್ರೆನೇಡ್ಗಳನ್ನು ಮುಂದುವರಿದ ತನಿಖೆನ NIA ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಬೇಕಾರಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ದೊಡ್ಡ ಬೇಟೆನೇ ಹಾಗೆ ನೋಡೋಕ್ಕೆ ಹೋದರೆ, ಬಟ್ ಇನ್ನಷ್ಟು ವಿವರಗಳು ಏನು ಎತ್ತ ಇನ್ ಡೀಟೇಲ್ ಆಗಿ ಗೊತ್ತಾಗಬೇಕಷ್ಟೆ.